ಶುಗರ್ ಇದ್ದವರು ತಪ್ಪದೇ ಈ 6 ತರಕಾರಿಗಳನ್ನು ಸೇವಿಸಿ. ನಿಮ್ಮ ಶುಗರ್ ಕಂಟ್ರೋಲ್ನಲ್ಲಿ ಇರುತ್ತದೆ. ಹೆಚ್ಚಾದ ಶುಗರ್ ಕೂಡ ಸದಾ ಕಂಟ್ರೋಲ್ನಲ್ಲಿಯೇ ಇರುತ್ತದೆ. ನಮಸ್ಕಾರ ಸ್ನೇಹಿತರೆ, ನೀವು ಮಧುಮೇಹವನ್ನು ನಿರ್ವಹಿಸುತ್ತಿದ್ದರೆ ಸಾಕಷ್ಟು ಪೋಷಕಾಂಶ ಭರಿತ ಹೆಚ್ಚಿನ ಫೈಬರ್ ತರಕಾರಿಗಳನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ನಿರ್ವಹಣೆ ಮತ್ತು ದೀರ್ಘಕಾಲೀನ ಮಧುಮೇಹ ನಿರ್ವಹಣೆ ಎರಡಕ್ಕೂ ಸಹಾಯವಾಗುತ್ತದೆ. ಮಧುಮೇಹದ ಬಗ್ಗೆ ನಾವು ಸಾಮಾನ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಸಮಸ್ಯೆಯಂತೆ ಮಾತನಾಡುತ್ತಿದ್ದರೂ ಅದು ನಿಜಕ್ಕೂ ಅದಕ್ಕಿಂತ ಹೆಚ್ಚಿನ ರೋಗಗಳನ್ನು ದೇಹದಲ್ಲಿ ಸೃಷ್ಟಿಸುತ್ತದೆ ಎಂದು ಡಾಕ್ಟರ್ಸ್ ಹೇಳುತ್ತಾರೆ. ಟೈಪ್ 2 ಮಧುಮೇಹವು ಇನ್ಸುಲಿನ್ ಪ್ರತಿರೋಧಕ್ಕೆ ಸಂಬಂಧಿಸಿದೆ. ಇದು ಕೊಬ್ಬಿನ ಪಿತ್ತಜನಕಾಂಗ, ಹೃದಯ ಕಾಯಿಲೆ, ಅಸಹಜ ಕೊಲೆಸ್ಟ್ರಾಲ್ ಮಟ್ಟಗಳು, ಅಧಿಕ ರಕ್ತದೊತ್ತಡ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳಿಗೆ ಸಂಬಂಧಿಸಿದೆ. ಆದ್ದರಿಂದ ನಾವು ಮಧುಮೇಹಕ್ಕೆ ತಿನ್ನುವ ಬಗ್ಗೆ ಯೋಚಿಸುವಾಗ ಹೃದಯ ಕಾಯಿಲೆ ತಡೆಗಟ್ಟುವಿಕೆ ಮತ್ತು ಕ್ಯಾನ್ಸರ್ ತಡೆಗಟ್ಟುವಿಕೆಗಾಗಿ ತಿನ್ನುವ ಬಗ್ಗೆಯೂ ಯೋಚಿಸಬೇಕು. ವಿವಿಧ ತರಕಾರಿಗಳು ವಿಭಿನ್ನ ಪೋಷಕಾಂಶಗಳು ಮತ್ತು ವಿವಿಧ ರೀತಿಯ ಫೈಬರ್ ಅನ್ನು ಹೊಂದಿರುತ್ತವೆ ಮತ್ತು ಅವೆಲ್ಲವೂ ಮಧುಮೇಹ ನಿರ್ವಹಣೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಮುಖ್ಯವಾಗಿವೆ. ಮಧುಮೇಹ ನಿರ್ವಹಣೆಗಾಗಿ ತಜ್ಞರು ಹೇಳಿರುವ 10 ಅದ್ಭುತ ತರಕಾರಿಗಳು ಇಲ್ಲಿವೆ. 1. ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿ. ಮಧುಮೇಹ ರೋಗಿಗಳಿಗೆ ಕುಂಬಳಕಾಯಿಯನ್ನು ಹೋಲುವ ಈ ಚೀನಿಕಾಯಿ ಒಂದು ಲಘು, ಮೃದು ಮತ್ತು ಪೋಷಣೆಯುಕ್ತ ಹಸಿರು ತರಕಾರಿಯಾಗಿದೆ. ಮಧುಮೇಹ ಹೊಂದಿರುವ ರೋಗಿಗಳಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಕಾರ್ಬೋಹೈಡ್ರೇಟ್ಗಳು ಮತ್ತು ಕ್ಯಾಲೋರಿಗಳಲ್ಲಿ ತುಂಬಾ ಕಡಿಮೆ. ಇದರ ಗ್ಲೈಸೆಮಿಕ್ ಸೂಚ್ಯಂಕ ಕೂಡ ತುಂಬಾ ಕಡಿಮೆಯಾಗಿದೆ. ಇದರರ್ಥ ಕುಂಬಳಕಾಯಿಯನ್ನು ಹೋಲುವ ಈ ಚೀನಿಕಾಯಿ ಸೇವಿಸುವುದರಿಂದ ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಇದ್ದಕ್ಕಿದ್ದಂತೆ ಹೆಚ್ಚಾಗುವುದಿಲ್ಲ. ಚೀನಿಕಾಯಿಯಲ್ಲಿ ಸಾಕಷ್ಟು ಫೈಬರ್ ಕಂಡುಬರುತ್ತದೆ, ವಿಶೇಷವಾಗಿ ಕರಗಬಲ್ಲ ಫೈಬರ್. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಆಹಾರವನ್ನು ಕ್ರಮೇಣ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದಲ್ಲದೆ ಕುಂಬಳಕಾಯಿಯನ್ನು ಹೋಲುವ ಚೀನಿಕಾಯಿ ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಹೃದಯ ಕಾಯಿಲೆ, ಕಣ್ಣಿನ ತೊಂದರೆಗಳು ಮತ್ತು ಉರಿಯೂತದಂತಹ ಮಧುಮೇಹ ತೊಡಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೇಹವನ್ನು ನಿರ್ವಿಷಗೊಳಿಸಲು ಮತ್ತು ಆಕ್ಸಿಡೇಟಿವ್ ಒತ್ತಡದಿಂದ ಕೋಶಗಳನ್ನು ರಕ್ಷಿಸಲು ಇದು ಸಹಕಾರಿಯಾಗಿದೆ. ಇದನ್ನು ಸೇವಿಸುವುದು ಹೇಗೆ ಎಂದರೆ, ಮಧುಮೇಹ ರೋಗಿಗಳು ಸೂಪ್ ಮತ್ತು ತರಕಾರಿಗಳ ರೂಪದಲ್ಲಿ ಹುರಿದು ಅಥವಾ ಕುದಿಸಿ ತಿನ್ನಬಹುದು. ಇದನ್ನು ಬ್ರೆಡ್ ಅಥವಾ ಸ್ಯಾಲೆಡ್ಗಳಲ್ಲಿ ಸೇರಿಸಬಹುದು. 2. ಅಣಬೆಗಳು ಅಂದರೆ ಮಶ್ರೂಮ್. ಹೆಚ್ಚಿನ ಪೌಷ್ಟಿಕಾಂಶ, ಕಡಿಮೆ ಕ್ಯಾಲೋರಿ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ನೈಸರ್ಗಿಕ ಆಹಾರ ಪದಾರ್ಥಗಳಾಗಿವೆ. ಇದನ್ನು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದು ಒಂದು ರೀತಿಯ ಶಿಲೀಂಧ್ರವಾಗಿದ್ದು ಇದನ್ನು ತರಕಾರಿಗಳಂತೆ ತಿನ್ನಲಾಗುತ್ತದೆ ಮತ್ತು ಸಕ್ಕರೆ ಅಥವಾ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ವೇಗವಾಗಿ ಹೆಚ್ಚಿಸುವ ಯಾವುದೇ ಅಂಶಗಳು ಇದನ್ನು ಹೊಂದಿರುವುದಿಲ್ಲ. ಇದರ ಗ್ಲೈಸೆಮಿಕ್ ಸೂಚ್ಯಂಕವು ತುಂಬಾ ಕಡಿಮೆಯಾಗಿದೆ. ಅಣಬೆಗಳು ಸಾಕಷ್ಟು ಫೈಬರ್ ಅನ್ನು ಹೊಂದಿರುತ್ತವೆ, ವಿಶೇಷವಾಗಿ ಬೀಟಾ ಗ್ಲೂಕಾನ್ ಎಂಬ ಕರಗುವ ಫೈಬರ್. ಇದು ಆಹಾರದ ಜೀರ್ಣಕ್ರಿಯೆಯ ವೇಗವನ್ನು ನಿಧಾನಗೊಳಿಸುತ್ತದೆ ಮತ್ತು ರಕ್ತದಲ್ಲಿ ಸಕ್ಕರೆಯ ಹೀರಿಕೊಳ್ಳುವಿಕೆಯನ್ನು ನಿಯಂತ್ರಿಸುತ್ತದೆ. ಇದರ ಜೊತೆಯಲ್ಲಿ ಅಣಬೆಗಳಲ್ಲಿ ವಿಟಮಿನ್ ಡಿ, ಸೆಲೆನಿಯಂ, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಇರುತ್ತವೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಹಾಗೂ ಇದು ಹೃದ್ರೋಗ, ಮೂತ್ರಪಿಂಡದ ಸಮಸ್ಯೆ ಮತ್ತು ನರಗಳ ಹಾನಿಯಿಂದ ರಕ್ಷಿಸುತ್ತದೆ. ಅಣಬೆಗಳಲ್ಲಿನ ಕ್ಯಾಲೋರಿಗಳು ಮತ್ತು ಕೊಬ್ಬಿನ ಪ್ರಮಾಣವು ತುಂಬಾ ಕಡಿಮೆಯಾಗಿದ್ದು ತೂಕ ನಿಯಂತ್ರಣಕ್ಕೆ ಕಾರಣವಾಗುತ್ತದೆ. ಮಧುಮೇಹ ರೋಗಿಗಳು ಅಣಬೆಗಳನ್ನು ಕುದಿಸಬಹುದು, ಲಘುವಾಗಿ ಹುರಿಯಬಹುದು ಅಥವಾ ಗ್ರೇವಿ ತರಕಾರಿಗಳನ್ನಾಗಿ ತಿನ್ನಬಹುದು. ಅಣಬೆಗಳನ್ನು ಹೆಚ್ಚು ಎಣ್ಣೆ, ತುಪ್ಪ ಅಥವಾ ಬಟರ್ನಲ್ಲಿ ಬೇಯಿಸಬೇಕಾಗಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಇಲ್ಲದಿದ್ದರೆ ಅದರ ಪ್ರಯೋಜನಗಳನ್ನು ಕಡಿಮೆ ಮಾಡಬಹುದು. ಆಲಿವ್ ಎಣ್ಣೆ ಅಥವಾ ಲಘು ಮಸಾಲೆಗಳೊಂದಿಗೆ ಬೇಯಿಸುವುದು ಉತ್ತಮ. 3. ಸೌತೆಕಾಯಿ. ಸೌತೆಕಾಯಿ ತುಂಬ ಸೌಮ್ಯ, ಹೆಚ್ಚು ನೀರಿನಿಂದ ಕೂಡಿರುವ ಮತ್ತು ಪೋಷಣೆಯುಕ್ತ ತರಕಾರಿ. ವಿಶೇಷವಾಗಿ ಇದನ್ನು
ಮಧುಮೇಹಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದು ಸುಮಾರು 95% ನೀರನ್ನು ಹೊಂದಿರುತ್ತದೆ. ಇದು ದೇಹವನ್ನು ಹೈಡ್ರೀಕರಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ದೊಡ್ಡ ವಿಷಯವೆಂದರೆ ಸೌತೆಕಾಯಿಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು, ಕ್ಯಾಲೋರಿಗಳು ಮತ್ತು ಸಕ್ಕರೆಯ ಪ್ರಮಾಣವು ತುಂಬ ಕಡಿಮೆಯಾಗಿದೆ. ಇದರಿಂದಾಗಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. ಸೌತೆಕಾಯಿಗಳು ವಿಟಮಿನ್ ಕೆ, ವಿಟಮಿನ್ ಸಿ, ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಜೀವಕೋಶಗಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ ಮತ್ತು ಹೃದಯ ಕಾಯಿಲೆ, ಹೆಚ್ಚಿನ ಬಿಪಿ ಮತ್ತು ಉರಿಯೂತದಂತಹ ಮಧುಮೇಹ ತೊಂದರೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೌತೆಕಾಯಿ ದೇಹವನ್ನು ತಂಪಾಗಿಸುತ್ತದೆ ಮತ್ತು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಧುಮೇಹ ರೋಗಿಗಳಿಗೆ ತೂಕ ನಿಯಂತ್ರಣವು ಬಹಳ ಮುಖ್ಯವಾದ ಕಾರಣ. ತೂಕವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅಸಮತೋಲನಗೊಳಿಸುತ್ತದೆ. ಸೌತೆಕಾಯಿಯ ಸೇವನೆಯು ಹಸಿವನ್ನು ನಿಯಂತ್ರಿಸುತ್ತದೆ. ಮಧುಮೇಹ ರೋಗಿಗಳು ಸೌತೆಕಾಯಿಗಳನ್ನು ಹಸಿ ಸ್ಯಾಲೆಡ್ ರೂಪದಲ್ಲಿ ತಿನ್ನಬಹುದು. ರಾಯ್ತ, ಮೊಸರು, ನಿಂಬೆ ಮತ್ತು ಸ್ವಲ್ಪ ಮಸಾಲೆಗಳೊಂದಿಗೆ ಬೆರೆಸುವ ಮೂಲಕ ಸಹ ಮಾಡಬಹುದು. 4. ಟೊಮ್ಯಾಟೊ. ಟೊಮ್ಯಾಟೊ ಹೆಚ್ಚು ಪೌಷ್ಟಿಕ, ಕಡಿಮೆ ಕ್ಯಾಲೋರಿ ಮತ್ತು ಮಲ್ಟಿ ಯೂಸ್ ತರಕಾರಿ ಆಗಿದೆ. ಇದು ರುಚಿ ಮತ್ತು ಬಣ್ಣದಲ್ಲಿ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಕೋನದಿಂದ ಹೆಚ್ಚು ಉಪಯುಕ್ತವಾಗಿದೆ, ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ. ನೈಸರ್ಗಿಕವಾಗಿ ಕಂಡುಬರುವ ಸಕ್ಕರೆ ಪ್ರಮಾಣ ಟೊಮ್ಯಾಟೊದಲ್ಲಿ ತೀರಾ ಕಡಿಮೆ ಮತ್ತು ಅದರ ಗ್ಲೈಸೆಮಿಕ್ ಸೂಚ್ಯಂಕ ಸಹ ತುಂಬ ಕಡಿಮೆಯಾಗಿದೆ. ಇದರಿಂದಾಗಿ ಅದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ವೇಗವಾಗಿ ಹೆಚ್ಚಿಸುವುದಿಲ್ಲ. ಈ ವಿಶೇಷ ಗುಣಮಟ್ಟವು ಮಧುಮೇಹ ರೋಗಿಗಳಿಗೆ ಸೂಕ್ತವಾಗಿದೆ. ಟೊಮ್ಯಾಟೊದಲ್ಲಿ ಲೈಕೋಪಿನ್ ಎಂಬ ಸಂಯುಕ್ತ ತುಂಬ ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು, ಇದು ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಸ್ಗಳಿಂದ ಹಾನಿಯನ್ನು ತಡೆಯುತ್ತದೆ ಮತ್ತು ಕೋಶಗಳನ್ನು ರಕ್ಷಿಸುತ್ತದೆ. ಹೃದ್ರೋಗ, ಮೂತ್ರಪಿಂಡದ ಹಾನಿ ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ಗಂಭೀರ ತೊಡಕುಗಳಿಂದ ರಕ್ಷಿಸಲು ಇದು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಷಿಯಂ, ಫೋಲೇಟ್ ಮತ್ತು ಫೈಬರ್ ಸಹ ಟೊಮ್ಯಾಟೊಗಳಲ್ಲಿ ಸಾಕಷ್ಟು ಕಂಡುಬರುತ್ತದೆ. ಈ ಎಲ್ಲ ಅಂಶಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಮತ್ತು ಮಧುಮೇಹದ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ವಿಶೇಷವಾಗಿ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ, ಏಕೆಂದರೆ ಇದು ಆಹಾರದ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಅನ್ನು ನಿಧಾನವಾಗಿ ನೀಡುತ್ತದೆ. ಟೊಮ್ಯಾಟೊಗಳನ್ನು ಆಹಾರದಲ್ಲಿ ಸ್ಯಾಲೆಡ್, ಸೂಪ್, ತರಕಾರಿಗಳು, ಸ್ಯಾಂಡ್ವಿಚ್ಗಳು ಅಥವಾ ಸರಳ ರೂಪದಲ್ಲಿ ಸುಲಭವಾಗಿ ಸೇರಿಸಬಹುದು. 5. ಹಸಿರು ಬೀನ್ಸ್. ಮಧುಮೇಹ ರೋಗಿಗಳಿಗೆ ಹೆಚ್ಚು ಪ್ರಯೋಜನಕಾರಿ ತರಕಾರಿಯಾಗಿದ್ದು, ಏಕೆಂದರೆ ಇದು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದೆ. ಹಸಿರು ಬೀನ್ಸ್ ತುಂಬ ಕಡಿಮೆ ಕ್ಯಾಲೋರಿಗಳನ್ನು ಮತ್ತು ಕಾರ್ಬೋಹೈಡ್ರೇಟುಗಳನ್ನು ಸಹ ಹೊಂದಿರುತ್ತದೆ. ಇದು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಇದರಲ್ಲಿರುವ ಫೋಲೇಟ್ ದೇಹದ ಪ್ರತಿರಕ್ಷಣೆ ಮತ್ತು ಸೆಲ್ಯುಲಾರ್ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದು ಉತ್ಕರ್ಷಣ ನಿರೋಧಕಗಳ ಉತ್ತಮ ಮೂಲವಾಗಿದ್ದು, ಅದು ದೇಹದಲ್ಲಿ ಊತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಸಿರು ಬೀನ್ಸ್ ಹೃದಯ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಇದು ಮಧುಮೇಹ ರೋಗಿಗಳಿಗೆ ತುಂಬ ಅಗತ್ಯವಾಗಿರುತ್ತದೆ. 6. ನುಗ್ಗೆಕಾಯಿ. ರಕ್ತದಲ್ಲಿನ ಸಕ್ಕರೆಯನ್ನು ಸಾಮಾನ್ಯೀಕರಿಸಲು ಮಧುಮೇಹ ರೋಗಿಗಳು ದೈನಂದಿನವಾಗಿ ನುಗ್ಗೆಕಾಯಿ ತರಕಾರಿ ತೆಗೆದುಕೊಳ್ಳಬೇಕು. ಈ ತರಕಾರಿಯನ್ನು ಸೂಪ್ನಲ್ಲಿ ಅಥವಾ ಸಾಂಬಾರ್ನಲ್ಲಿ ಸೇರಿಸಬಹುದು. ಡ್ರಮ್ ಸ್ಟಿಕ್ಗಳು ಸೇವಿಸುವುದರಿಂದ ನೈಸರ್ಗಿಕ ರೀತಿಯಲ್ಲಿ ಇನ್ಸುಲಿನ್ ಉತ್ಪಾದಿಸುತ್ತದೆ. ಗ್ಲೂಕೋಸ್ ಆಕ್ಷೇಪಣೆಗಳು ಉತ್ತಮವಾಗಿವೆ. ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಲ್ಲಿ ಇದು ಸಮೃದ್ಧವಾಗಿರುವ ಈ ತರಕಾರಿ ಸಕ್ಕರೆಯನ್ನು ಮಾತ್ರವಲ್ಲದೆ ಸಾಮಾನ್ಯ ಬಿಪಿಯನ್ನು ಸಹ ನಿಯಂತ್ರಿಸುತ್ತದೆ. ನುಗ್ಗೆಕಾಯಿ ಕಿತ್ತಳೆಗಿಂತ 7 ಪಟ್ಟು ಹೆಚ್ಚು ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ದೇಹವನ್ನು ಆರೋಗ್ಯವಾಗಿರಿಸುತ್ತದೆ. 7. ಪಾಲಕ್ ಸೊಪ್ಪು. ಪಾಲಕವು ಪೋಷಕಾಂಶಯುಕ್ತ ಹಸಿರು ಎಲೆಗಳ ತರಕಾರಿಯಾಗಿದ್ದು, ಇದನ್ನು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ತುಂಬ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದೆ. ಇದರಿಂದಾಗಿ ಅದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ ಮತ್ತು ಅದನ್ನು ಸಮತೋಲನದಲ್ಲಿರಿಸುತ್ತದೆ.
ಪಾಲಕ್ ಮ್ಯಾಗ್ನೇಷಿಯಂ, ಕಬ್ಬಿಣ, ಜೀವಸತ್ವಗಳು ಎ, ಸಿ ಮತ್ತು ಫೋಲೇಟ್ನಿಂದ ಸಮೃದ್ಧವಾಗಿದೆ. ಅದು ದೇಹದ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಅದರಲ್ಲಿರುವ ಕರಗಬಲ್ಲ ಫೈಬರ್ ಆಹಾರದ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದನ್ನು ತರಕಾರಿಗಳು, ಸೂಪ್, ಪರಾಟದಲ್ಲಿ ತಿನ್ನಬಹುದು. ಆದರೆ ಅತಿಯಾದ ಎಣ್ಣೆ ಅಥವಾ ತುಪ್ಪದಲ್ಲಿ ಬೇಯಿಸುವುದನ್ನು ತಪ್ಪಿಸಿ. 8. ಎಲೆಕೋಸು. ಮಧುಮೇಹ ರೋಗಿಗಳಿಗೆ ಎಲೆಕೋಸು ಅತ್ಯಂತ ಪ್ರಯೋಜನಕಾರಿ ಮತ್ತು ಸುರಕ್ಷಿತ ತರಕಾರಿ ಎಂದು ಪರಿಗಣಿಸಲಾಗುತ್ತದೆ. ಎಲೆಕೋಸಿನಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ಫೋಲೇಟ್ ಮತ್ತು ಉತ್ಕರ್ಷಣ ನಿರೋಧಕಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಮತ್ತು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತವೆ. ಇದರ ಸೇವನೆಯು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಸಕ್ಕರೆ ನಿಯಂತ್ರಣಕ್ಕೆ ಅಗತ್ಯವಾಗಿರುತ್ತದೆ. ಇದು ತುಂಬಾ ಕಡಿಮೆ ಕ್ಯಾಲೋರಿಗಳು ಮತ್ತು ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೊಂದಿರುತ್ತದೆ. ಇದು ಮಧುಮೇಹ ಆಹಾರಕ್ಕೆ ಸೂಕ್ತವಾಗಿದೆ. ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಇದು ಸಹಕಾರಿಯಾಗಿರುತ್ತದೆ. ಎಲೆಕೋಸು ಲಘು ಮಸಾಲೆಗಳಲ್ಲಿ ಹುರಿಯಬಹುದು. ಸೂಪ್ ಅಥವಾ ಸ್ಯಾಲೆಡ್ ಆಗಿ ತಿನ್ನಬಹುದು. ಹುರಿದ ಅಥವಾ ಅತಿಯಾದ ಎಣ್ಣೆಯಲ್ಲಿ ಮಾಡಿದ ಎಲೆಕೋಸು ತಪ್ಪಿಸಬೇಕು. ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರವಾಗಿಡಲು ಇದರ ನಿಯಮಿತ ಸೇವನೆಯು ಸಹಾಯಕವಾಗಿರುತ್ತದೆ. 9. ಕ್ಯಾರೆಟ್. ಕ್ಯಾರೆಟ್ನಲ್ಲಿ ಇರುವ ಬೀಟಾ ಕೆರೋಟಿನ್, ವಿಟಮಿನ್ ಎ ಮತ್ತು ಉತ್ಕರ್ಷಣ ನಿರೋಧಕಗಳು ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತವೆ ಮತ್ತು ಕೋಶಗಳನ್ನು ರಕ್ಷಿಸುತ್ತವೆ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಕ್ಯಾರೆಟ್ ತುಂಬಾ ಕಡಿಮೆ ಕ್ಯಾಲೋರಿ ಮತ್ತು ಕೊಬ್ಬನ್ನು ಹೊಂದಿರುತ್ತದೆ. ಇದು ತೂಕ ನಿಯಂತ್ರಣವನ್ನು ಇಡುತ್ತದೆ. ಹಸಿಯಾದ, ಕುದಿಸಿದ ಅಥವಾ ಲಘುವಾಗಿ ಹುರಿಯುವ ಮೂಲಕ ಇದನ್ನು ಸೇವಿಸಬಹುದು. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಕ್ಯಾರೆಟ್ ಅನ್ನು ಮಧ್ಯಮ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸುವುದು ಸಹಾಯ ಮಾಡುತ್ತದೆ. 10. ಬ್ರೋಕೋಲಿ. ಇದು ಮಧುಮೇಹ ರೋಗಿಗಳಿಗೆ ಅತ್ಯಂತ ಪೌಷ್ಟಿಕ ತರಕಾರಿಯಾಗಿದೆ, ಏಕೆಂದರೆ ಇದು ತುಂಬಾ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಸಲ್ಫೋರಾಫೇನ್ ಎಂಬ ಸಂಯುಕ್ತವನ್ನು ಹೊಂದಿದೆ. ಇದು ಇನ್ಸುಲಿನ್ ಅನ್ನು ಸಕ್ರಿಯಗೊಳಿಸಲು ಮತ್ತು ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೋಸುಗಡ್ಡೆ ಒಂದು ಶ್ರೀಮಂತ ಫೈಬರ್, ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು, ಅದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯವನ್ನು ರಕ್ಷಿಸುತ್ತದೆ. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಪೌಷ್ಟಿಕಾಂಶವನ್ನು ಹೊಂದಿರುವ ಈ ತರಕಾರಿ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಬೆಯಲ್ಲಿ ಕುದಿಯುವ ಅಥವಾ ಅಡುಗೆ ಮಾಡುವ ಮೂಲಕ ಕೋಸುಗಡ್ಡೆ ಸೇವಿಸುವುದು ಉತ್ತಮ. ಮಧುಮೇಹ ರೋಗಿಗಳಿಗೆ ಇದು ಆದರ್ಶ ತರಕಾರಿಯಾಗಿದ್ದು, ಅದನ್ನು ನಿಯಮಿತ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.